ಹಾಯ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಹೇಗೆ ಬಂದಿತ್ತು ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಈ ಕಡೆ ಅಜಿತ್ ಸತ್ಯಣ್ಣ ಇಬ್ರು ಕೂಡ ಕಾಲ್ ಕಾಯ್ತಾ ಇರ್ತಾರೆ ಆ ಫ್ರಾಡ್ ಅಶ್ವಿನಿನ. ಪಾಪ ಈ ಕಡೆ ದೇವಯಾನಿ ಪಾಪ ಅನ್ನೋದು ಯಾಕೆ ಅವಳನ್ನ ಪಾಪಿ ಅವಳ ಅಶ್ವಿನಿ ದೇವಯಾನಿ ಅವಳು ಇವು ಏನ್ ಮಾಡೋದು ಎಲ್ಲ ಫೋನಲ್ಲಿರೋ ಎಲ್ಲ ದಾಖಲಾತಿಗಳು ಕೂಡ ಸಿಕ್ಬಿಡ್ತವೆ ಅಜಿತನಿಗೆ. ಏನ್ ಬಿಡ್ತಾನೋ ನನ್ನನ್ನ, ನನ್ ಖಂಡಿತ ನನಗೆ ಅವಳ ಜೊತೆಗೆ ನನ್ನನ್ನು ಕೂಡ ಹಾಕ್ಬಿಡ್ತಾನೆ ಸ್ಟೇಷನ್ಗೆ, ಜೈಲಿಗೆ. ಅಯ್ಯೋ ಏನ್ ಮಾಡೋದು ಅಂತ ಹೇಳಿ ತಲೆ ಚುಚ್ಕೊಡ್ತಾ ಇರ್ತಾಳೆ. ಕೊನೆಗೆ ನಾನೇ ಎದುರ್ಬೇಕು, ಎಷ್ಟು ಧೈರ್ಯವಂತೆ, ಖಂಡಿತ ನಾನು ಎದುರಿಸ್ಬಲ್ಲೆ, ಖಂಡಿತ ಎದುರಿಸ್ತೀನಿ ನಾನು ಇದನ್ನೆಲ್ಲ, ನಾನು ಏನಾದ್ರೂ ಉಪಾಯ ಮಾಡೇ ಮಾಡ್ತೀನಿ ಅಂತ ಹೇಳಿ ತಾನು ಅನ್ಕೊಳ್ತಾಳೆ. ಇಲ್ಲಿ ಅಜಿತ್ತು ಬರ್ತಾನೆ ಸ್ಟೇಷನ್ ಇಂದ. ಬಂದ ತಕ್ಷಣ ಪಾಪ ಸುಸ್ತಾದಂಗ್ ಕೂತಿದ್ರೆ ಭೂಮಿ ಮಲಗಿದ್ದವಳು ಅವ್ನ್ ಬಂದು ಕೂತ ತಕ್ಷಣ ದಡಾರ್ ಅಂತ ಎದ್ದೇಳ್ತಾಳೆ. ಎದ್ದ ತಕ್ಷಣ ಅಜಿತ್, ಹೇ ಮೆಂಟ್ಲು, ಯಾಕೆ ಎದುರ್ತಿದೀಯಾ, ನಾನು ನಿನ್ ಗಂಡ. ಅದಕ್ಕೆ ಭೂಮಿ ಹೇಳ್ತಾಳೆ, ಸಾಹೇಬ್ರೆ ಅದೇನಿದ್ರು ಪೇಪರ್ ಮೇಲೆ ಗಂಡ, ನಿಜವಾದ ಗಂಡ ಅಲ್ವಲ್ಲ ನೀವು, ಎಷ್ಟು ಎದುರು ಬಿಟ್ಟೆ ಗೊತ್ತಾ. ಅದಕ್ಕೆ ಅಜಿತ್ ಹೇಳ್ತಾನೆ, ಆಯ್ತಾಯ್ತು ಬಿಡು. ಅವ್ನು ನೋಡ್ಬಿಟ್ಟು, ಭೂಮಿ ಇಷ್ಟು ಸೊರ್ಗಿದ್ದೀರಾ, ನಿದ್ದೆ ಮಾಡಿಲ್ಲ, ಸಾಕಷ್ಟು ಸುಸ್ತಾಗಿದೆ ನಿಮ್ಗೆ ಹೌದಲ್ವಾ, ಫ್ರಾಡ್ ಅಶ್ವಿನಿ ಕಾಯ್ಕೊಂಡು ಒಂದ್ ಕೆಲಸ ಮಾಡಿ, ನಿಮ್ಗೆ ನಾನು ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡ್ತೀನಿ, ಅದನ್ನ ಮಾಡಿಸ್ಕೊಂಡು ನೀವು ನಿಮ್ಗೆ ಒಂದಷ್ಟು ರೆಸ್ಟ್ ತಗೊಳ್ಳಿ, ಕಣ್ಣಿಗೆ ನಿದ್ದೆ ಬೇಕಲ್ವಾ ಸಾಹೇಬ್ರೆ ಅಂತ ಹೇಳಿ ಎಣ್ಣೆ ತಗೊಂಡ್ ಬಂದು ಚೆನ್ನಾಗಿ ಮಸಾಜ್ ಮಾಡ್ತಾಳೆ. ಆ ಮಸಾಜ್ ಮಾಡ್ಬಿಟ್ಟು, ಸಾಹೇಬ್ರೆ ಸ್ವಲ್ಪ ಹೊತ್ತು ಮಲ್ಕೋಬಿಡಿ, ಆಮೇಲೆ ಸ್ನಾನ ಮಾಡೋರಂತೆ ಅಂತ ಹೇಳಿ ಕೆಳಗಡೆ ಹೋಗ್ತಾಳೆ. ಕೆಳಗಡೆ ಹೋದ್ರೆ ಸಂಗೀತ ಕೋಡ್ಬಳೆ ಎಲ್ಲ ಮಾಡಿ ಎಲ್ಲ ನಚ್ಚಿ, ಏನೇನ್ ತಿಂಡಿ ಬೇಕು ಫ್ಲೈಟ್ ಅಲ್ಲಿ ತಿನ್ಕೊಂಡು ಹೋಗಕ್ಕೆ ಎಲ್ಲ ರೆಡಿ ಮಾಡಿದ್ದೀನಪ್ಪ ಅಂತೇಳಿ ಇನ್ನೊಂದಷ್ಟು ಇಟ್ಟು ಕಳಿಸ್ತಾ ಇರ್ತಾಳೆ. ಬಂದವಳೆ ಭೂಮಿ, ಅತಿ ಏನಿದು ನೀವು ಫ್ಲೈಟ್ ಹೋಗ್ಬೇಕಾರೆ ನಚ್ಚಿ ನೀನು ತಿನ್ನೋದ್ ಬಿಡ್ವಮ್ಮ, ಹಾಗಾಗಿ ತಿಂಡಿಗಳು ಮಾಡಿದೀನಿ ನೋಡು ಟೇಸ್ಟ್ ಹೇಗಿದೆ ಅಂದಾಗ, ತಿನ್ಬಿಡು ತುಂಬಾ ಚೆನ್ನಾಗಿದೆ ಅತಿಯೇ, ಎಷ್ಟ್ ಚೆನ್ನಾಗಿದೆ ಅಬ್ಬಾ. ಅಷ್ಟೊತ್ತಿ ಶ್ರವಣ್ ಬಂದವ್ರೆ. ಭೂಮಿ ನೋಡ್ಬಿಟ್ಟು, ಸಾಹೇಬ್ರೆ ಇದೇನಿದು ದೊಡ್ಡ ಸಾಹೇಬ್ರೆ ಅಂತಾಳೆ. ನೋಡ್ಬಿಟ್ಟು ಖುಷಿ ಆಯ್ತು, ಅಯ್ಯೋ ಸ್ವೆಟ್ರು ಶಾಲು ಎಲ್ಲ ನನಗೇನಾ ಅಂತಾಳೆ. ಅದಕ್ಕೆ ಶ್ರವಣು, ಹೌದು ನಿನಗೇನೆ, ಅದೇನೋ ನನಗೆ ಅಲ್ಲಿ ಹೋದಾಗ ತರ್ಬೇಕು ಅಂತ ಮನ್ಸಾಯ್ತು, ಇನ್ ಚಳಿಲಿ ಹೋಗ್ತೀಯಲ್ಲ ಅಂತ, ಹಾಗಾಗಿ ಅದಕ್ಕೆ ನೆಚ್ಚಿ ಹೇಳ್ತೀನಿ, ಮಾವ ಇದು ಬಹಳ ಅನ್ಯಾಯ, ಅವ್ರಿಗೆ ಮಾತ್ರ ತಂದ್ಬಿಟ್ಟು ನನಗ್ ತಂದಿಲ್ವಲ್ಲ, ಸರಿನಾ ಇದು ಅಂತಾರೆ. ಅದಕ್ಕೆ ಶ್ರವಣ ಅಂತಾನೆ, ಬಿಡೋ ತಂದಾಯ್ತು ನಿನಗೂನುವೆ, ಅದೇನು ನನಗೆ ತರ್ಬೇಕು ಅನ್ನಿಸ್ತು, ನಾನು ಆ ಫ್ರಾಡು ಆ ಪಾಪಿ ಮನಸ್ವಿನಿಂದ ಹೇಳ್ಕೊಂಡ್ ಬಂದ್ಲು, ಅದ್ ಹೆಂಗ್ ನಂಬಿಟ್ನು ನಾನು ಅಂತ. ಅದಕ್ಕೆ ಭೂಮಿ ಹೇಳ್ತಾಳೆ, ನೊಂದ್ಕೋಬೇಡಿ ದೊಡ್ಡ ಸಾಹೇಬ್ರೆ, ಎಲ್ಲಾದ್ರೂ ಮನಸ್ವಿನಿ ಇದ್ದೇ ಇರ್ತಾಳೆ, ಖಂಡಿತ ಬರ್ತಾಳೆ, ನೀವ್ ಯಾಕೆ ಎದುರ್ಕೊಳ್ತೀರಾ ಅಂತ ಹೇಳಿ ಹೇಳ್ತಾರೆ. ಅಷ್ಟೊತ್ತಿಗೆ ಸಂಗೀತ, ಶ್ರವಣ ಎಷ್ಟು ಭೂಮಿ ಮೇಲೆ ಸಿಟ್ ಮಾಡ್ಕೊಳ್ಳೋದು, ಆದ್ರೂ ನನಗ್ ಗೊತ್ತಿತ್ತು ಮನಸ್ಸಿನ ಮೂಲೆಯಲ್ಲಿ ನಿನಗೆ ಭೂಮಿ ಮೇಲೆ ಪ್ರೀತಿ ಇದೆ ಅಂತ, ಎಷ್ಟು ಇಷ್ಟಪಡ್ತೀಯೋ ಅವಳನ್ನ ಅಂತ ಹೇಳಿ. ಅದಕ್ಕೆ ಸಂಗೀತ ಹೇಳ್ತಾರೆ, ಮೊದ್ಲು ಹಾಕೊಂಡ್ ನೋಡ್ಬಿಡಮ್ಮ ಎಲ್ಲ ಹೋದ್ಮೇಲೆ, ಆಮೇಲೆ ಬದಲಾಯಿಸ್ಬೋದು ಅಂದಾಗ ಶ್ರವಣ ಕೂಡ ಹೇಳ್ತಾರೆ, ಹಾಕೊಂಡ್ ನೋಡು ಅಂತೇಳಿ. ಅವಳು ಸ್ವೆಟರ್ ಹಾಕೊಳ್ತಾಳೆ, ಆಮೇಲೆ ಶಾಲೆಲ್ಲ ಒತ್ಕೊಂಡು ಹೆಂಗಿದೆ ಅತ್ತೆ ಚೆನ್ನಾಗಿದ್ಯಾ ಅಂತಾರೆ. ಹೆಂಗಿದೆ ಸಾಹೇಬ್ರೆ ಅಂದಾಗ, ಚೆನ್ನಾಗ್ ಕಾಣ್ತಿದೀಯ ಅಂತ. ಇಲ್ಲಿ ನಚ್ಚಿ ಮಾತ್ರ, ಅತ್ತೆ ಅದಕ್ಕೆ ಸೇಮ್ ಬೆದ್ರು ಬೊಂಬೆ ತರ ಕಾಣ್ತಾ ಇದೀರಾ ಅಂತಾರೆ. ಅದಕ್ಕೆ ಸರಿ ಭೂಮಿ ಇದ್ದವಳು, ನೋಡಿ ಅತ್ತೆ ನನ್ ಬೆದ್ರು ಬೊಂಬೆ ತರ ಕಾಣ್ತಾ ಇದ್ದೀನಾ ಅಂದಾಗ, ಅದಕ್ಕೆ ಸಂಗೀತ ಹೇಳ್ತಾರೆ, ಸುಮ್ನಿರೋ ನಚ್ಚಿ, ನನ್ ಸೊಸೆ ಬೆದ್ರು ಬೊಂಬೆ ಇಲ್ಲ ದಂತದ ಬೊಂಬೆ ನನ್ ಸೊಸೆ, ಅಷ್ಟ್ ಚೆನ್ನಾಗಿದ್ದಾಳೆ ನನ್ ಸೊಸೆ ಅಂತ ಹೇಳ್ತಾರೆ. ಅದಕ್ಕೆ ನಚ್ಚಿ ಹೇಳ್ತಾರೆ, ಡೋಂಟ್ ವರಿ ಅದಕ್ಕೆ ನಾನು ಸುಮ್ಮನೆ ಗೇಲಿ ಮಾಡಿದೆ ಅಷ್ಟೇ, US ಅಲ್ಲೂ ಕೂಡ ಈಗೇನೆ ಎಲ್ಲ ಮಂದಿನೂ ಕೂಡ ಹೀಗೆ ಇರ್ತಾರೆ, ನಿಮ್ಮಾಗೆ ಇರ್ತಾರೆ, ಈಗ ಹೇಗಿದ್ದೀರೋ ಹಾಗೆ ಇರ್ತಾರೆ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ, ನೀವು ಬೆದ್ರು ಬೊಂಬೆ ಎಲ್ಲ ಕ್ಯೂಟ್ ಬೊಂಬೆ, ತುಂಬಾ ಒಳ್ಳೆ ಅದಕ್ಕೆ ಅಂತ ಹೇಳಿ ಅಂತಾರೆ. ಅಂದ್ರೆ ಶ್ರವಣ್ ಬಂದ್ಬಿಟ್ಟು, ಚೆನ್ನಾಗ್ ಕಾಣ್ತಾ ಇದೀಯಮ್ಮ, ಶೂನ ತಂದಿರ್ತಾರೆ. ಭೂಮಿ, ಶೂನು ನನಗೇನ ಸಾಹೇಬ್ ಅಂತ. ಹೌದು ನಿನಗೇನೆ. ಅದಕ್ಕೆ ಸಂಗೀತ ಇದ್ದು, ಏನು ಶ್ರವಣ ಶೂನು ತಂದಿದ್ಯೇನೋ, ಎಷ್ಟು ಪರ್ಫೆಕ್ಟ್ ಆಗಿ ಸೈಜ್ತಾ ಇದೆಯೋ ಅವಳಿಗೆ ಅಂತ ಹೇಳ್ತಾರೆ. ಶ್ರವಣ ಬಂದ್ಬಿಟ್ಟು ಆ ಲೇಸ್ನ ಕಟ್ತಾ ಇರ್ತಾರೆ. ಭೂಮಿ ಇದ್ದಳು, ದೊಡ್ಡ ಸಾಹೇಬ್ರೆ ಬೇಡ 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 ಇದೆಲ್ಲ ಮಾಡ್ಬೇಡಿ ನೀವು ಅಂದಾಗ, ಅದಕ್ಕೆ ಶ್ರವಣ ಅಂತಾರೆ, ನನ್ನನ್ನ ಪ್ರೀತಿಯಿಂದ ಅಪ್ಪ ಅಂತ ಕರಿತೀಯಲ್ವಾ, ನನ್ ಮಗಳಿಗೆ ಮಾಡಿದ್ರೆ ತೊಂದ್ರೆ ಇಲ್ಲ, ಸುಮ್ನಿರು ಅಂತ ಹೇಳಾಕ್ತಾರೆ. ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ, ಎಲ್ಲ ಸರಿಯಾಗಿರುತ್ತೆ. ಅಷ್ಟರಲ್ಲಿ ಸಂಗೀತ ಎಲ್ಲ, ಬನ್ನಿ ಒಟ್ಟಿಗೆ ತಿಂಡಿ ತಿನ್ನೋಣ, ಟೈಮ್ ಆಯ್ತು ಅಂತ ಅಂದಾಗ, ಆಯ್ತು ನಾನು ಸಿದ್ಧವಾಗಿ ಬರ್ತೀನಿ ಅಂತ ಹೇಳಿ ಶ್ರವಣ್ ಹೋಗ್ತಾರೆ. ಭೂಮಿ, ನನ್ ಸಾಹೇಬ್ರನ್ ಕರ್ಕೊ ಬರ್ತೀನಿ ಅಂತ ರೂಮಿಗೆ ಬರ್ತಾಳೆ. ಬಂದವಳೆ ಇನ್ನು ಮಲಗಿರೋದ್ ನೋಡಿ, ಮುದ್ದು ಕರಡಿ ಎದ್ದು ಬಿಟ್ರೆ ಅಪ್ಪ ಸಿಡುಕ್ಮೂತಿ ಸಿದ್ದಪ್ಪ
ಅಂತ ಅನ್ಕೊಂಡು ಪೆನ್ನು ಪುಸ್ತಕ ತಂದ್ಬಿಟ್ಟು ಬರಿತಾ ಕೂತ್ಕೊಳ್ತಾಳೆ. ಸಾಹೇಬ್ರಿಗೆ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀನಿ, ಯಾವ್ಯಾವ ವಸ್ತುಗಳನ್ನ ಅಂತ ಎಲ್ಲ ಬರ್ದಿಡ್ಬೇಕು ಅಚ್ಚುಕಟ್ಟಾಗಿ. ಇಲ್ಲ ಅಂದ್ರೆ ನಾನು ಈ ವಿಮಾನದಲ್ಲಿ ಕೂತಾಗ ಭೂಮಿ ಅದಿಲ್ಲಿದೆ, ಭೂಮಿ ಇದೆಲ್ಲಿದೆ ಅಂತ ಹೇಳಿ ಪದೇ ಪದೇ ಫೋನ್ ಮಾಡಿ ತೊಂದರೆ ಕೊಡ್ತಾರೆ ಇವರು ಅಂತೇಳಿ ಬರಿತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜಿತ್ ಎಚ್ಚರಾಗ್ಬಿಟ್ಟು ಎದ್ದೇಳ್ತಾನೆ. ಎದ್ಬಿಟ್ಟು ಒಯ್ ಏನ್ ಗೊಡಗ್ತಿದ್ದಲ್ಲ, ಏನೋ ಅಂದಾಗಿತ್ತು. ಅದಕ್ಕೆ ಭೂಮಿ ಅಂತಾಳೆ, ಏನಿಲ್ಲಪ್ಪ ನಾನೇನಂದೆ ಸಾಹೇಬ್ರೆ, ಏನು ಅಂದಿಲ್ಲ ಅಂತೇಳಿ ಕೆಳಗ್ ಬರ್ತಾರೆ ತಿಂಡಿಗೆ. ಎಲ್ಲ ತಿಂಡಿ ಕೂತಾಗ ಶ್ರವಣ ಆಗ್ಲೂ ನೊಂದ್ಕೊಳ್ತಾರೆ. ಈ ಕಡೆ ರಾಮಣ್ಣನು ಕೂಡ ಸಪ್ಪು ಕೂತಿರ್ತಾರೆ. ಅದಕ್ಕೆ ಅಜ್ಜಿ ಇದ್ದವರು ಏನ್ರಪ್ಪ ಅಪ್ಪು ಓದ್ಲಾ, ಹೇಗಿದ್ದಾಳೆ ಅಂತೇಳಿ ವಿಚಾರಿಸ್ಕೊಂಡ್ರ ಅಂದಾಗ ಸಂಗೀತ ರಾಮಣ್ಣನ ಕಡೆ ನೋಡ್ತಾಳೆ. ರಾಮಣ್ಣ ಸಪ್ಪಗಿರ್ತಾರೆ. ಯಾಕ್ರಿ ಹುಷಾರಿಲ್ವೇನ್ರಿ ನಿಮ್ಗೆ, ಯಾಕೆ ಒಂಥರ ಇದೀರ ನಿನ್ನೆಯಿಂದ ಅಂತೇಳಿ ರಾಮಣ್ಣನ್ ಕೇಳ್ತಾಳೆ ಸಂಗೀತ. ಕೇಳಿದಾಗ ಅದಕ್ಕೆ ರಾಮಣ್ಣ ಇದ್ದಾರೆ, ಏನಿಲ್ಲ ಆ ಫ್ರಾಡ್ ಅಶ್ವಿನಿನ ಕರ್ಕೊಂಡ್ ಬಂದವನೇ ನಾನು. ಸಣ್ಣ ಪುಟ್ಟ ಪ್ರೂಫ್ಗಳಂತಂದ್ಲಲ್ಲ, ಅದನ್ನ ನಿಜ ಅಂತ ತಿಳ್ಕೊಬಿಟ್ಟು ಆ ಸಾಕ್ಷಿಗಳನ್ನೆಲ್ಲ ನಮ್ಮ ಮನಸ್ಸಿನ ಅಂತ ತಿಳ್ಕೊಬಿಟ್ಟು ಅದು ನೋವಾಗತ್ತೆ. ಅದಕ್ಕೆ ಅಜಿತ್ ಮತ್ತೆ ಭೂಮಿ ಅಂತಾರೆ, ಬಿಡಿ ಇಷ್ಟಕ್ಕೆ ಮುಗೀತಲ್ಲ, ಯಾಕೆ ಬೇಸರ ಮಾಡ್ಕೊಳ್ತೀರಾ. ಅದಕ್ಕೆ ಶ್ರವಣ ಅಂತಾನೆ, ಭೂಮಿನ ನೀನೇ ನನ್ನ ಮನಸ್ವಿನಿ ಆಗಿದ್ರೆ ಎಷ್ಟು ಚೆನ್ನಾಗಿರೋದಮ್ಮ. ಇಂಥ ಫ್ರಾಡ್ಗಳೆಲ್ಲ ಬಂದು ನನ್ನನ್ನು ಮೋಸ ಮಾಡುವಾಗೆ ಇರ್ಲಿಲ್ಲ. ನಾನ್ ಮನಸ್ವಿನಿ ಅಂತ ಹೇಳಿ ನೀನೇ ಮನಸ್ವಿನಿ ಆಗಿದ್ರೆ ಶಾರದಾ ಹಾಸೆನೂ ಕೂಡ ಪೂರೈಸಿದಾಗ ಆಗ್ತಿತ್ತು. ಅಜಿತನ ಹೆಂಡತಿ ಆಗಿದೀಯಾ, ನಿಜಕ್ಕೂ ಕೂಡ ಅವ್ರ ಮಗಳೇ. ಅಜಿತನ ನಿಜಕ್ಕೂ ಕೂಡ ಅವ್ರು ಅಂದ್ಕೊಂಡಂಗೆ ಅಜಿತನ ಹೆಂಡತಿನೇ ಆಗಿದ್ದಾರೆ. ಅದಕ್ಕೆ ಮತ್ತೆ ಶ್ರವಣ್ ಅಂತಾರೆ, ಎಷ್ಟು ಬೇಸರ ಆಗುತ್ತೆ ಗೊತ್ತಾ ನೆನ್ಕೊಂಡ್ರೆ. ಅದಕ್ಕೆ ಭೂಮಿಯ ಮತ್ತೆ ಭೂಮಿ ಕೇಳ್ತಾಳೆ. ಭೂಮಿ ಅವನು ಹೇಳ್ತಾನೆ ಶ್ರವಣ್ಣ, ಆ ಸಣ್ಣ ಪುಟ್ಟ ನನ್ನ ಮನಸ್ವಿನಿ ಮಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ಸಾಕ್ಷಿಗಳನ್ನು ತಂದು ರಾಮಣ್ಣನ್ ತೋರ್ಸಿದ್ಲು. ರಾಮಣ್ಣ ಅಂತಾರೆ, ಹೌದು ಆ ಸಣ್ಣ ಪುಟ್ಟ ಸಾಕ್ಷಿಗಳೆಲ್ಲ ತಂದು ತೋರ್ಸಿದ ತಕ್ಷಣ ನಾನು ನಂಬಿಟ್ಟೆ ಇವಳೆ ಮನಸ್ವಿನಿ ಅಂತ ಹೇಳಿ. ಅದಕ್ಕೆ ಶ್ರವಣದ ಎಲ್ಲ ಎಲ್ಲಿ ಸಿಕ್ತು ಇವಳಿಗೆ, ಯಾರೋ ಗೊತ್ತಿರೋರು ಇದನ್ನ ಮಾಡಿದ್ದಾರೆ ಅಂದಾಗ ಅಜಿತ್ ಹೇಳ್ತಾನೆ, ಸುಮ್ಮನಿರಿ ಮಾವ, ನಾನು ಪತ್ತೆ ಹಾಕ್ತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಭೂಮಿ, ಸಾಹೇಬ್ರೆ ಹಾಗೇನ್ ತಪ್ಪು ತೊಂದರೆ ಆಗಿರೋದಿಲ್ಲ, ಹಾಗೆಲ್ಲ ಅನ್ಕೋಬೇಡಿ, ಖಂಡಿತ ಸಿಗ್ತಾಳೆ ಮನಸ್ವಿನಿ, ಸುಮ್ಮನಿರಿ ಅಂತ ಸಮಾಧಾನ ಮಾಡ್ತಾಳೆ. ಸಮಾಧಾನ ನೋಡ್ಬಿಟ್ಟು ಎಲ್ಲ ತಿಂದು ಮಾಡಿಬೇಕು ಬರ್ತಾಳೆ. ಬರ್ತಿದ್ದಾಗೇನೆ ರೂಮಲ್ಲಿ ಅಜಿತ್ ಕೂತಿರ್ತಾನೆ, ಒಂದ್ ಲವ್ ಲೆಟರ್ ಬರ್ಕೊಂಡು. ಆ ಲವ್ ಲೆಟ್ರಲ್ಲಿ ನನ್ನನ್ನು ಯಾವಾಗ್ಲೂ ಸಿಡುಕ್ಮತಿ ಸಿದ್ದಪ್ಪ ಅಂತೇಳಿ ರೇಗಿಸ್ತಾ ಇದೆ. ದಿನ ಬೆಳಗಾದ್ರೆ ನಿನ್ ಜೊತೆ ಕೋಳಿ ಜಗಳ ಆಡ್ತಾ ಇದ್ದೆ ಭೂಮಿ, ನನ್ನನ್ನು ಏನ್ ಬಿಟ್ಟಿರೋದು ನಾನು, ಕಷ್ಟ ಆಗುತ್ತೆ ನನಗೆ. 8 ದಿನನೋ 15 ದಿನನೋ ಗೊತ್ತಿಲ್ಲ, ಬೆಳಗಾದ್ರೆ ನೀನು ನೋಡ್ಬೇಕು ಅನ್ನೋ ಆಸೆ ತುಡಿತದೆ ಯಾವಾಗ್ಲೂ ಕೂಡ ನನ್ನ ಮನಸ್ಸಿನಲ್ಲಿ, ಹೇಗ್ ನನ್ ಬಿಟ್ಟಿರ್ಲಿ ಅಂತ ಹೇಳಿ ಅನ್ಕೊಂಡು ಲವ್ ಲೆಟರ್ ಬರಿತಾ ಇರ್ತಾನೆ. ಅಷ್ಟೊತ್ತಿ ಭೂಮಿ ಬಂದ್ಬಿಟ್ಟು, ಸಾಹೇಬ್ರೆ ಏನದು ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಅಜಿತ್ ಇದ್ದವನು, ಲವ್ ಲೆಟರ್ ಬರಿತಾ ಇದ್ದೀನಿ. ಅದಕ್ಕೆ ಭೂಮಿ ಇದ್ದವನ, ಲವ್ ಲೆಟ್ರ ಯಾರಿಗೆ? ಅಜಿತ್ ಹೇಳ್ತಾನೆ, ಪೆದ್ದು ನಿನಗೆ ಬರೀತಿರೋದು, ನಿನ್ನನ್ನು ಅಷ್ಟು ಪ್ರೀತಿಸ್ತೀನಿ ನಾನು, ನಿನಗೋಸ್ಕರನೇ ಲವ್ ಲೆಟ್ರ್ ಬರೀತಾ ಇರೋದು ಅಂತ ಹೇಳ್ತಾರೆ. ಆಗ ಅವನ ಮನದಿಂಗಿತನ ಹೇಳ್ಕೊಡ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.